ಹಲೋ ನಮಸ್ಕಾರ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವರದಿ ಮಾಡ್ತಿದ್ದಂತಹ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ನ ಪತ್ರಕರ್ತ ಅಜಯ್ ಆಂಚನ್, ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ವಿಜಯ್, ಕುಡ್ಲಾ ರ್ಯಾಂಪೇಜ್ ಕ್ಯಾಮ್ರಾಮ್ಯಾನ್ ಇಷ್ಟು ಜನರ ಮೇಲೆ ದಾಳಿ ಮಾಡಿದ್ದಾರೆ. ಯಾಕೆ ಮಾಡಿದ್ರಿ? ಸೋಲ್ ಒಪ್ಕೊಂಡ್ರ? ಕನ್ಫರ್ಮಾ? ಕುಂಬಳಕಾಯಿ ಕಳ್ರ? ಯಾಕೆ ಮಾಡಿದ್ರಿ ಅಟ್ಯಾಕು? ಯಾಕೆ ಮಾಡಿದ್ರಿ ಹಲ್ಲೆ? ಅವ್ರ ಪಾಟಿಗೆ ಅವ್ರು ಸುದ್ದಿ ಮಾಡ್ತಿದ್ದಾರ್ರಿ. ಸೌಜನ್ಯ ಪರ ಹೋರಾಟವನ್ನ ಮಾಡ್ತಾ ಇದ್ದವರು ಅಥವಾ ಸೌಜನ್ಯ ಪರ ಮನ ಮಿಡಿಯುತ್ತಿದ್ದಂತಹ ಯೂಟ್ಯೂಬರ್ಗಳು. ಬಿಗ್ ಬಾಸ್ ರಜತ್ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಆ ಕವರೇಜಿಗೆ ಅಂತ ಹೋಗಿದ್ರು. ಆಗ ಧರ್ಮಸ್ಥಳದ ಅವರಿಗೆ ಸಂಬಂಧಪಟ್ಟಂತಹ ಬೆಂಬಲಿಗರು, ಅಭಿಮಾನಿಗಳು, ಹೆಸರು ಹೇಳಂಗಿಲ್ಲಲ್ಲಪ್ಪ, ಹೆಸರು ಹೇಳಂಗಿಲ್ವಲ್ಲ. ನಾನು ಉದ್ದಕ್ಕೂ ನನ್ನ ಚಾನಲಲ್ಲಿ ಮಾಡ್ಕೊಂಡು ಬಂದಿದ್ದು ಆರೋಪ ಅಪರಾಧ ಅಲ್ಲ. ಆರೋಪ ಪ್ರತ್ಯಾರೋಪ ಏನು ಬೇಕಾದ್ರೂ ಆಗಲಿ, SIT ತನಿಖೆ ಮಾಡ್ತಾ ಇದೆ. ಪ್ರಾಮಾಣಿಕವಾದಂತಹ ತನಿಖೆ ನಡೀಲಿ. ಆರೋಪಿ ಯಾರೇ ಆಗಿರಲಿ, ಅವನಿಷ್ಟೇ ಬಲಿಷ್ಠ ಆಗಿರಲಿ, ಅವನಿಷ್ಟೇ ಕನಿಷ್ಠ ಆಗಿರಲಿ, ಮುಗ್ದು ಹೋಗ್ಬೇಕು ಈ ಕೇಸ್. ಇದು ಅಂತ್ಯ ಆಗ್ಬೇಕಿದು. SIT ತನಿಖೆ ಮಾಡ್ತಾ ಇತ್ತಲ್ಲ, ಅಸ್ಥಿ ಪಂಜರ ಹುಡುಕೋದು ಇನ್ನೊಂದು ಕೆಲಸಗಳು ಆಗ್ತಾ ಇದ್ದಾವಲ್ಲ. ಯಾಕೆ ಅರ್ಜೆಂಟು? ಯಾಕೆ ಸಿಟ್ಟು? ಯಾಕೆ ಆಕ್ರೋಶ? ಯಾಕೆ ದಾಳಿ? ಏನು ಉದ್ದೇಶ? ಸೋಲಪ್ಕೊಂಡ್ಬಿಟ್ರಾ? ಏನರೂ ಆಗಿದೆ ನಿಮಗೆ? ಯಾರೋ ಸ್ನೇಹಿತರು ಹೇಳ್ತಾ ಇದ್ರು ನಿಮಗೆ ಮಾತ್ರ ಕೈ ಇರೋದಾ ಅಂತೇಳಿ. ಧರ್ಮಸ್ಥಳದಲ್ಲಿ ಈಗ ಪ್ರಕ್ಷುಬ್ಧವಾದಂಥ ವಾತಾವರಣ. ಯಾಕಂದರೆ ಸೌಜನ್ಯ ಪರ ಧ್ವನಿ ಎತ್ತುತ್ತಿರುವಂತಹ ಯೂಟ್ಯೂಬರ್ಗಳ ಮೇಲೆ ನೀವು ಹಲ್ಲೆ ಮಾಡಿದ್ದೀರಿ. ಇವತ್ತು ಸೌಜನ್ಯಳ ಪರವಾಗಿ ಕೋಟ್ಯಾಂತರ ಜನರ ವಾಯ್ಸ್ ಇದೆ. ಅವ್ರು ಯಾರು ಕೂಡ ಕ್ಷೇತ್ರದ ವಿರುದ್ಧ ಇರಲಿಲ್ಲ. ಸೌಜನ್ಯಳ ಪರ ಧ್ವನಿ ಎತ್ತುತ್ತಿದ್ದಂತಹ ಸೌಜನ್ಯ ಎಂಬ ಒಕ್ಕಲಿಗ ಹೆಣ್ಣು ಮಗಳ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದ, ಹೂತಿಟ್ಟ ಶವ, ಹೂತಿಟ್ಟ ಸತ್ಯಗಳ ಹುಡುಕಾಟದಲ್ಲಿದ್ದ, ಕವರ್ ಮಾಡ್ತಿದ್ದಂಥ ಅಜಯ್ ಆಂಚನ್ ಆ್ಯಂಡ್ ಟೀಮ್ ಮೇಲೆ, 3-4 ಯೂಟ್ಯೂಬರ್ ಮೇಲೆ ಇವತ್ತು ಅವರ ಬೆಂಬಲಿಗರು ಎನ್ನಲಾದ ಒಂದಿಷ್ಟು ಪುಂಡರು ಅಟ್ಯಾಕ್ ಮಾಡಿದ್ದಾರೆ, ಕ್ಯಾಮ್ರಾ ಹೊಡೆದಾಕಿದ್ದಾರೆ. 4 ಜನರ ಸ್ಥಿತಿ ಚಿಂತಾಜನಕ. ಸಂಘರ್ಷ ಆಗುತ್ತೆ. ಸರ್ಕಾರವೇ, ಪೊಲೀಸರೇ ಟಿವಿಯಲ್ಲಿ ಕೂತ್ಕೊಂಡು ಸಾಮಾಜಿಕ ಜಾಲತಾಣಗಳ ಮೂಲಕ ಅನೇಕ ಇನ್ಫ್ಲುಯೆನ್ಸರ್ಗಳು ಅವರ ಪರ ಇರುವವರು, ಇವ್ರು ಏನೋ ಹೇಳಿದ್ರಂತೆ, ಅದಕ್ಕೆ ಅವರು ಸಿಟ್ಟಾಯ್ತಂತೆ, ಅದು ಏನು ಬೇಕಾದ್ರಲ್ಲಿ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಗಿದು ಹೋಗ್ತಾ ಇತ್ತು. ಅದು ಥ್ರೆಟ್ ಲೆವೆಲಿಗೆ ಬಂದಿದೆ. ನೇರವಾಗಿ ಕೆಟ್ಟ ಕೊಳಕು ಬೈಗುಳದ ಜೊತೆಗೆ ನಿಮ್ಮನ್ನ ಮುಗಿಸ್ತೇವೆ, ನಿಮ್ಮನ್ನ ಹೊಡಿತೇವೆ, ದಂಗೆ ಎಬ್ಬಿಸ್ತೇವೆ, ಸಂಘರ್ಷಕ್ಕೆ ಕರೆ ಕೊಡುವಂತಹ ಕೆಲಸ ಕಳೆದ 1 ವಾರದಿಂದ ಯಥೇಚ್ಛವಾಗಿ ನಡೀತಿತ್ತು. ಅದನ್ನೆಲ್ಲ ಸಂಗ್ರಹಿಸಿ ಆ ವಿಚಾರಗಳನ್ನೆಲ್ಲ ಕೂಡಿಸಿ ಒಂದು ವಿಡಿಯೋ ಮಾಡ್ತಾರೆ. ಅಲರ್ಟ್, ಬಿ ಅಲರ್ಟ್ ಪೊಲೀಸ್. ಏನು ಮಾಡ್ತಾ ಇದ್ದೀರಾ? ಸಾಮಾಜಿಕ ಜಾಲತಾಣ, TV ಎಲ್ಲ ಕಡೆ ಥ್ರೆಟ್ ಹಾಕುವ ಕೆಲಸ ಆಗ್ತಾ ಇದೆ. ಪತ್ರಿಕೋದ್ಯಮ ಸತ್ತು ಹೋಗಿದೆ, ಪತ್ರಿಕಾ ಧರ್ಮ ಸತ್ತು ಹೋಗಿದೆ. ಥ್ರೆಟ್ ಆಗ್ತಾ ಇದ್ದಾರೆ. ಒಬ್ಬ ಟಿವಿಯಲ್ಲಿ ಕೂತ್ಕೊಂಡಿರೋ ಪತ್ರಕರ್ತ ಇದೇ ಅಜಯ್ ಆಂಚನ್ ಮೇಲೆ ಸ್ಥಳೀಯರನ್ನ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದ. ಅದರ ಪರಿಣಾಮ ಈಗ ಅದೇ ಅಜಯ್ ಆಂಚನ್ ಮತ್ತು 4 ಜನ ಯೂಟ್ಯೂಬರ್ ಮೇಲೆ ದಾಳಿ ನಡೆದಿದೆ. ವಾವ್! ಯಾಕೆ ಈ ಭಯ? ನಾನು ಏನೂ ಮಾಡಿಲ್ಲ ಅಂದಮೇಲೆ ನಂಗೆ ಯಾಕ್ರಿ ಭಯ? ನನಗೆ ಭಯನೇ ಇಲ್ಲ ಅಂದಮೇಲೆ ನಾನು ಯಾಕ್ರಿ ಈ ವಿಚಾರಕ್ಕೆ ಹೋಗಿ ದಾಳಿ ಮಾಡ್ತೀನಿ, ಅಟ್ಯಾಕ್ಗಳು ಮಾಡ್ತೀನಿ? ಸಾಮಾಜಿಕ ಜಾಲತಾಣಗಳನ್ನು ಪೊಲೀಸ್ ಇಲಾಖೆ ನೋಡೋದೇ ಇಲ್ವಾ? ಸರ್ಕಾರ ಗಮನಿಸೋದೇ ಇಲ್ವಾ? ಇಂಟೆಲಿಜೆನ್ಸ್ ಏನಾಯ್ತು? ಸಿಕ್ಕಾಪಟ್ಟೆ ಹದ್ದಿನ ಕಣ್ಣು ಅಂತಿದ್ರಿ. ಓಪನ್ ಥ್ರೆಡ್ಗಳು ಬರ್ತಾ ಇತ್ತಲ್ಲ,
ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಓಪನ್ ಥ್ರೆಡ್ಗಳು ಪರಸ್ಪರ ಅಂತಾನೆ ಇಟ್ಕೊಳ್ಳಿ. ಏನೋ ಒಂದು ಆಗ್ತದಲ್ಲಿ, ಏನೋ ಒಂದು ದುರಂತ ಆಗ್ತದೆ, ಏನೋ ಒಂದು ಅನಾಹುತ ಆಗ್ತದೆ, ಏನೋ ಒಂದು ಸಂಘರ್ಷ ಆಗ್ತದೆ. ನಮ್ಗೆ ಅರ್ಥ ಆಗೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ ಗಮನಕ್ಕೆ ಯಾಕೆ ಬಂದಿಲ್ಲ? ಪೊಲೀಸ್ ಪ್ರೊಟೆಕ್ಷನ್ ಕೊಡುತ್ತಾನೆ. ಮಾಧ್ಯಮಗಳನ್ನೆಲ್ಲ ದೂರ ಇಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇಡೀ ಜಗತ್ತು ಕಣ್ಣೆವೆ ಮಿಟುಕಿಸದೆ ನೋಡ್ತಾ ಇರುವಂತ ಕೇಸ್ ಧರ್ಮಸ್ಥಳ ಕೇಸ್. ಮಾಧ್ಯಮಗಳನ್ನ ನೀವು ನಿರ್ಬಂಧಿಸಿ ಏನು ಮಾಡೋಕ್ಕಾಗಲ್ಲ. ಹಾಗಂತ ಮೂಳೆ ಆಗಿ ಜಾಗಕ್ಕೆ ನೀವು ಕರ್ಕೊಂಡು ಹೋಗ್ತಿಲ್ಲ. ಇನ್ನೂ ಪಾರದರ್ಶಕವಾಗಿರಲಿ, ಬಿಟ್ರೆ ಇನ್ನು ಒಳ್ಳೇದೇ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ಅದು ಒಂದು ಲೆಕ್ಕದಲ್ಲಿ ಒಳ್ಳೇದೇ ಅಂತಾನೆ ಹೇಳ. ಆದರೆ ಅಲ್ಲಿವರೆಗೆ ನೀವು ಬಿಡ್ಕತ್ತಿಲ್ಲ. ದೂರದಿಂದನೇ ಇವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಭಿನ್ನ ಅಭಿಪ್ರಾಯಗಳಿರುವಂಥ ಮಾಧ್ಯಮಗಳಿದ್ದಾವೆ. ಅವರ ಪರ ನಿಂತವರು, ಇವರ ಪರ ನಿಂತವರು. ಸೂರ್ಯ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್, ಸೂರ್ಯ ನನ್ನ ಮಗ ತಿಮ್ಮರೋಡಿ, ಅಲ್ಕ ನನ್ನ ಮಗ ಕಚಿಗ ನನ್ನ ಮಗ ಎಲ್ಗೋ ಬರ್ಬೇಕು ರಕ್ಕಿ ಬಾಯ್, ಎಲ್ಗೋ ಬರ್ಬೇಕಲ್ಲ. ಆರೋಪ ಅಪರಾಧ ಅಲ್ಲ. ಇದನ್ನ ಮತ್ತೆ ಮತ್ತೆ ಹೇಳ್ತಾನೆ ಈ ವರ್ಡನ್ನು ನಾನು ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಎರಡು ವಿಭಿನ್ನ ರೀತಿಯ ಮನಸ್ಥಿತಿಗಳು ಒಂದು ಕಡೆ ಸೇರಿರ್ಬೇಕಾದ್ರೆ ಪೊಲೀಸರು ಎಷ್ಟು ಪ್ರಿಕಾಷನ್ ತಗೋಬೇಕು? ಇದ್ರ ಬಗ್ಗೆ ಸೂಕ್ಷ್ಮವಾಗಿ, ಸೂಚ್ಯವಾಗಿ ಹೇಳ್ತಾ ಇದ್ರು. ಯಾಕೆ ಈ ಮೈಮರವು? ಏನಾಗಬೇಕಾಗಿದೆ? ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರೇ ನೂರಾರು ಶವಗಳನ್ನು ಅಂದರೆ ಅಸ್ಥಿಪಂಜರಗಳನ್ನು ಹುಡುಕೋ ಕೆಲಸ ಆಗ್ತಿದೆ. ಅದಕ್ಕೋಸ್ಕರ ಒಂದಿಷ್ಟು ಹೆಣಗಳು ಬೀಳ ಓಪನ್ ಥ್ರೆಟ್ ಆಗ್ತಾ ಇದ್ದಾರೆ. ಪತ್ರಕರ್ತರುಗಳು ಓಪನ್ ಥ್ರೆಟ್ ಆಗ್ತಿದ್ದಾರೆ, ಇನ್ಫ್ಲುಯೆನ್ಸರ್ಗಳು ಓಪನ್ ಥ್ರೆಟ್ ಆಗ್ತಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟವರು ಇವರಿಂದ ಆ ಕಡೆಯಿಂದ ಈ ಕಡೆ ಏನು ಬೇಕಾದ್ರೆ ಅನ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ಯಾಕಲ್ಲೇ SIT ತನಿಖೆ ಆಗ್ತಾ ಇದೆಯಲ್ಲ, ನಾನು ನಿರಪರಾಧಿ ಅಂತ ಅಂದಮೇಲೆ, ನಮ್ಮ ಜನ ನಿರಪರಾಧಿಗಳು ಅಂತ ಅಂದಮೇಲೆ ಯಾಕೆ ಈ ದಾಳಿಗಳು ಮಾಡಬೇಕು? ಈ ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ತನಿಖೆ ಆಗ್ತಿದೆ. ನಮ್ಮವರ ವಿರುದ್ಧ ಸಂಚನ್ನು ಅವರು ರೂಪಿಸ್ತಿದ್ದಾರೆ. ಅವರ ಮುಖವಾಡ ಬಯಲಾಗಬೇಕು ಅಂಥೇಳಿ ಆರಾಮಾಗಿರ್ಬೋದಿತ್ತಲ್ಲ, ಕ್ಲಾರಿಟಿ ಇದ್ದಿದ್ರೆ, ಗ್ಯಾರಂಟಿ ಇದ್ದಿದ್ರೆ. ಯಾಕೆ ದಾಳಿ? ಯಾಕೆ ಹೊಡಿತೀರ? ಸಾಯಿಸುವಷ್ಟು ಆಕ್ರೋಶನ ಯಾಕೆ? ಸಂಚು ಒಂದು ವೇಳೆ ಮಾಡಿದ್ರೂ ಕೂಡ ಅದು ಕೂಡ ತನಿಖೆಯಲ್ಲಿ ಬಹಿರಂಗ ಆಗುತ್ತಲ್ಲ, ಕಾಯ್ಬೋದಲ್ಲ. ನಿಮ್ಮವರ ವಿರುದ್ಧ ಸಂಚೆ ನಡೀತಂತ ಇಟ್ಕೊಳ್ಳಿ, ಅಟ್ಯಾಕ್ ಮಾಡಿದವರ ನಿಮ್ಮವರ ವಿರುದ್ಧ ಸಂಚು ಆದರೂ ಕೂಡ ಆ ಸಂಚು ಕೂಡ ಒಂದು ದಿವಸ ಬಯಲಾಗ್ತದಲ್ಲ. ಅಷ್ಟು ತಾಳ್ಮೆ ಇಲ್ವಾ? ಇದೇ ತಾನೇ ಎಲ್ಲರಿಗೂ ಅನುಮಾನ ಮೂಡಿಸೋದು, ಏನೋ ಸಮಥಿಂಗ್ ರಾಂಗ್ ಅಂತ. ಥ್ರೆಟ್ ಓಪನ್ ಥ್ರೆಡ್ಗಳನ್ನು ಹಾಕ್ತಾ ಇದ್ದಾರೆ. ಪರಸ್ಪರ ಓಪನ್ ಆಗಿ ಬೈದಾಡ್ಕತ್ತಿದ್ದಾರೆ. ಇದ್ಯಾವುದನ್ನು ಕೂಡ ಇಂಟೆಲಿಜೆನ್ಸ್ ಗಮನಿಸ್ತಿಲ್ವಾ? ಧರ್ಮಸ್ಥಳ ಪ್ರಕ್ಷುಬ್ಧವಾಗಿದೆ. ಯಾಕಂದರೆ ಎರಡೂ ಬದಿಯಲ್ಲೂ ಕೂಡ ಜನಾಕ್ರೋಶಗಳಿದ್ದಾವೆ. ಈ ಬದಿಯಲ್ಲೂ ಕೂಡ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಆ ಬದಿಯಲ್ಲೂ ಕೂಡ ಸೌಜನ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ಅದಕ್ಕೆ ಇಂತಿಂಥವರೇ ಕಾರಣ ಅನ್ನುವಂಥ ನೆರೆಟಿವ್ ಸೆಟ್ ಆಗಿರೋದ್ರಿಂದ ಆ ಬದಿಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಎರಡೂ ಬದಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇದೆ. ಆಕ್ರೋಶ ಸ್ಫೋಟ ಆಗ್ತಾ ಇದೆ. ಮುಖಾಮುಖಿ ಆದರೆ ಸಂಘರ್ಷ ಆಗ್ತದೆ. ಇದನ್ನು ತಡಿಬೇಕಾದವರು ಯಾರು? ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದವರು ಯಾರು? ಸರ್ಕಾರ, ಪೊಲೀಸ್. ಈ ಲೆವೆಲ್ಗೆ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಸಾರ್ವಜನಿಕ ಸ್ಥಳಗಳು ಕೂಡ ನೆಮ್ಮದಿ ಕಳ್ಕೊಂಡಿರ್ಬೇಕಾದ್ರೆ, ಬಿಗುವಿನ ವಾತಾವರಣ ಇದೆ, ಏನೂ ಸರಿ ಇಲ್ಲ ಅಂತ ಅನಿಸ್ತಿರ್ಬೇಕಾದ್ರೆ, ನಮ್ಮಂಥವ್ರಿಗೆ ಅನಿಸ್ತಿರ್ಬೇಕಾದ್ರೆ, ಅದರ ಬಗ್ಗೆ ಸೂಚ್ಯವಾಗಿ, ನೇರವಾಗಿ, ದಿಟ್ಟವಾಗಿ ವಿಡಿಯೋಗಳನ್ನು ಮಾಡಿ ಹೇಳ್ತಾ ಇರಬೇಕಾದ್ರೆ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ನೀವು ನೋಡಿರಲ್ವಾ? ಪ್ರಿಕಾಷನ್ ತಗೋಬೇಕು ತಾನೆ ಗೌರ್ಮೆಂಟ್. ಇಷ್ಟು ಮಾತ್ರ ಅಲ್ಲ, ಇವತ್ತೊಂದು ವಿಡಿಯೋ ಬಿಟ್ಟಿದ್ದೀನಿ, ಮಹಾಸಂಚು ಅಂತೇಳಿ. ಜನರನ್ನ ದಂಗೆ ಎಬ್ಬಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಸಂಘರ್ಷ ಆಗೋದಂತೂ ಖಾತ್ರಿ ಇದೆ. ಅದನ್ನು ತಡೀರಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ 1 ತಾಸು 2 ತಾಸಲ್ಲಿ ಈ 4 ಯೂಟ್ಯೂಬರ್ಗಳ ಮೇಲೆ ದಾಳಿ ಆಗಿದೆ. 18-19 ವರ್ಷದ ಕ್ರೈಮ್ ಪತ್ರಕರ್ತ, ತನಿಖಾ ಪತ್ರಕರ್ತ. ನನ್ನ ಊಹೆ ಮತ್ತು ನನ್ನ ಗೆಸ್ ತಪ್ಪಾಗಲ್ಲ, ಅದು ನಿಜ ಆಗ್ತಾ ಇದೆ. ಪೊಲೀಸರೇ ನಿಮ್ಮಿಂದ ಸಾಧ್ಯ ಇದೆ ಇವನ್ನೆಲ್ಲ ತಡೆಯೋದಕ್ಕೆ. ಕರಾವಳಿಯಲ್ಲಿ ಕೋಮು ಕಾರಣಕ್ಕೆ ಒಂದಿಷ್ಟು ಕೊಲೆಗಳಾಯಿತು. ಇಡೀ ಪೊಲೀಸ್ ಇಲಾಖೆಯಲ್ಲಿ ಒಂದಿಷ್ಟು ಬದಲಾವಣೆ ತಂದು ಒಂದಿಷ್ಟು ಸ್ಟ್ರಿಕ್ಟ್ ಆದಂಥ ರೂಲ್ಸು ರೆಗ್ಯುಲೇಷನ್ಸ್ ತಂದ ತಕ್ಷಣ ಹೇಗೆ ಸೈಲೆಂಟ್ ಆಯಿತು ಕರಾವಳಿ? ಇದು ಹಾಗೆ. ಪೊಲೀಸರು ಕೆಲಸ ಮಾಡಿ ಯಾವ ನನ್ನ ಮಕ್ಕಳು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಪ್ರಾಮಾಣಿಕ ತನಿಖೆ ನಡೀಲಿ. ಇವೆಲ್ಲದರ ಹಿಂದಿರುವಂತಹ
ದುಷ್ಟ ಶಕ್ತಿಗಳು ವಿನಾಶ ಆಗಲಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.